ದಕ್ಷಿಣ ಕನ್ನಡದಲ್ಲಿ ವಿಷವಾಗ್ತಾ ಇದೆಯಾ ಜೀವಜಲ. ಪಜೀರು ಗ್ರಾಮದ ಹಲವು ಬಾವಿಗಳಲ್ಲಿ ತೈಲ ಮಿಶ್ರಿತ ನೀರು ಪತ್ತೆಯಾಗಿದೆ. ಹೀಗಾಗಿ ಜನರು ಈಗ ಕುಡಿಯೋ ನೀರನ್ನ ಕುಡಿಯೋದಕ್ಕೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಸಂಭಾರ ತೋಟ ಪ್ರದೇಶದ ಬಹುತೇಕ ಬಾವಿಗಳು ಹಾಗೂ ಕೊಳವೆ ಬಾವಿಗಳಲ್ಲಿ ಈ ಡೀಸೆಲ್ ಮಿಶ್ರಿತ ನೀರು ಪತ್ತೆಯಾಗ್ತಾ ಇದೆ. ತೈಲ ಮಿಶ್ರಿತ ನೀರು ಸೇವಿಸಿ ಜನರ ಆರೋಗ್ಯದಲ್ಲಿ ಏರುಪೇರು ಕೂಡ ಆಗ್ಬಿಟ್ಟಿದೆ. ಗರ್ಭಿಣಿಯರು ಇದೇ ನೀರನ್ನ ಸೇವಿಸಬೇಕಾದಂತ ಪರಿಸ್ಥಿತಿ ಇದೆ. ಈ ನೀರು ಬಿಟ್ಟರೆ ಬೇರೆ ನೀರು ಇಲ್ಲ ಅವರಿಗೆ. ಸ್ಥಳೀಯ ಪೆಟ್ರೋಲ್ ಬಂಕ್ನಿಂದಾನೇ ಈ ರೀತಿ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆ ಅನ್ನುವಂಥ ಆರೋಪ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ. 6 ತಿಂಗಳ ಹಿಂದೆನೆ ಕೆಲ ಬಾವಿ ನೀರಿನಲ್ಲಿ ಈ ರೀತಿಯ ಅಂಶ ಪತ್ತೆ ಆಗ್ತಾ ಇತ್ತು. ಅಂದ್ರೆ ಡೀಸೆಲ್ ಹಾಗೂ ಪೆಟ್ರೋಲ್ನ ಅಂಶ ಪತ್ತೆ ಆಗ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗ್ರಾಮಸ್ಥರು ಕೂಡ ಆರೋಪಗಳನ್ನ ಮಾಡಿದ್ರು. ಈ ಬಗ್ಗೆ ಪಜೀರು ಪಂಚಾಯಿತಿ ಇರ್ಬೋದು, ಇನ್ನಿತರ ಇಲಾಖೆಗಳ ಗಮನಕ್ಕೆ ಕೂಡ ಗ್ರಾಮಸ್ಥರು ತಂದಿದ್ರು. ಸ್ಪೀಕರ್ ಯುಟಿ ಖಾದರ್ ನಿರ್ದೇಶನದಂತೆ ಉಳ್ಳಾಲ ತಹಶೀಲ್ದಾರ್ ಭೇಟಿ ಕೂಡ ಕೊಟ್ಟಿದ್ರು. ಆದರೆ ಈ ರೀತಿ ಯಾಕೆ ಆಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಸದ್ಯಕ್ಕೆ ಅವರು ಆರೋಪ ಮಾಡ್ತಾ ಇರೋದೇನೆಂದ್ರೆ ಹತ್ರದಲ್ಲೇ ಇರುವಂತ ಈ ಪೆಟ್ರೋಲ್ ಬಂಕ್ನಿಂದಾಗಿ ಈ ರೀತಿ ಆಗ್ತಾ ಇದೆ. ಕುಡಿಯೋ ಬಾವಿ ನೀರಿರ್ಬೋದು, ಕೊಳವೆ ಬಾವಿ ನೀರಿರ್ಬೋದು, ಎಲ್ಲ ಕಡೆ ಕೂಡ ನೀರಿನಲ್ಲಿ ಈ ರೀತಿ ಪೆಟ್ರೋಲ್ ಹಾಗೂ ಡೀಸೆಲ್ ಅಂಶ ಪತ್ತೆ ಆಗ್ತಾ ಇದೆ. ಈ ನೀರನ್ನ ಕುಡಿಯೋದ್ರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಕೂಡ ಕಂಡು ಬರ್ತಾ ಇದ್ದಾವೆ ಅಂತ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಹೀಗಾಗಿ ಇವರಿಗೆ ಕುಡಿಯೋ ನೀರಿನ ಒಂದು ಸರಿಯಾದ ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕಿದೆ. ಮತ್ತೆ ಈ ಬಾವಿ ನೀರಲ್ಲಿ, ಕೊಳವೆ ಬಾವಿಯಲ್ಲಿ ಯಾಕೆ ಈ ರೀತಿ ಪೆಟ್ರೋಲ್ನ ಅಂಶ ಪತ್ತೆ ಆಗ್ತಾ ಇದೆ ಅದನ್ನು ಕೂಡ ಪತ್ತೆ ಹಚ್ಚಬೇಕಿದೆ. ನಿಜಕ್ಕೂ ಕೂಡ ಅಲ್ಲಿ ಹತ್ರದಲ್ಲೇ ಇರುವಂತಹ ಪೆಟ್ರೋಲ್ ಬಂಕ್ನಿಂದಾಗಿ ಈ ರೀತಿ ಆಗ್ತಾ ಇದೆಯಾ ಅಂತ. ಯಾಕೆಂದ್ರೆ ಕುಡಿಯೋ ನೀರೇ ವಿಷಜಲ ಆಗ್ಬಿಡ್ತು ಅಂತ ಅಂದ್ರೆ ಜನರು ಯಾವ ರೀತಿ ಅಲ್ಲಿ ವಾಸಿಸಬೇಕಾಗುತ್ತೆ. ಕುಡಿಯೋ ನೀರಿಗೇನೆ ಅವರೀಗ ಪರದಾಡಬೇಕಾದಂಥ ಪರಿಸ್ಥಿತಿ ಪಾಪ ನಿರ್ಮಾಣ ಆಗಿದೆ. ಕುಡಿಯೋಕ್ಕೂ ನೀರಿಲ್ಲ, ಅಡುಗೆಗೆ ಬಳಸೋದಕ್ಕೂ ನೀರಿಲ್ಲ. ಒಂದು ರೀತಿ ಪೆಟ್ರೋಲ್ ಮಿಶ್ರಿತ ನೀರನ್ನು ಕುಡಿಬೇಕು ಅಂದರೆ ಅದನ್ನು ಮುಟ್ಟೋದಕ್ಕೂ ಕೂಡ ಒಂಥರ ಅನಿಸ್ತಾ ಇರುತ್ತೆ. ಆಯಿಲ್ ಇರುತ್ತೆ. ಅದೇ ನೀರನ್ನೇ ಕುಡಿಬೇಕು ಅಂತ ಅಂದರೆ ಅದು ಆರೋಗ್ಯದ ಮೇಲೆ ಅನೇಕ ಪ್ರಭಾವಗಳನ್ನು ಬೀರುತ್ತೆ. ಹೀಗಾಗಿ ಅಲ್ಲಿನ ಗ್ರಾಮಸ್ಥರು ಪಾಪ ಅಳಲು ತೋಡ್ಕೊಳ್ತಾ ಇದ್ದಾರೆ. ನಮಗೊಂದು ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿಕೊಟ್ಬಿಡಿ, ಜೊತೆಗೆ ಈ ಬಾವಿಗಳಲ್ಲಿ ಮತ್ತು ಕೊಳವೆ ಬಾವಿಗಳಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದನ್ನು ಪತ್ತೆ ಹಚ್ಚಿ ಅಂತ ಜನರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಅಲ್ಲಿನ ಗ್ರಾಮಸ್ಥರು ಈ ಸಮಸ್ಯೆಯನ್ನು ಎಷ್ಟು ದಿನಗಳಿಂದ ಅನುಭವಿಸ್ತಾ ಇದ್ದಾರೆ, ಯಾಕೆ ಈ ರೀತಿ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಗ್ರಾಮಸ್ಥರೇ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ಆದಿತ್ಯ ಅವ್ರನ್ನ ಮಾತನಾಡಿಸಿದ್ದಾರೆ. ಅವ್ರ ಸಮಸ್ಯೆಗಳು ಏನು ಕೇಳೋಣ. ಎಸ್, ಮುಡಿಪು ಸಮೀಪದ ಸಾಂಬಾರ್ ತೋಟ ಪ್ರದೇಶದ ಜಲಮೂಲಗಳು ಕಲುಷಿತವಾಗಿದೆ. ಬೋರ್ವೆಲ್ಗಳಲ್ಲಿ ಡೀಸೆಲ್ ಸ್ಮೆಲ್ ಬರ್ತಾ ಇದೆ. ಒಂದು ರೀತಿ ಇಂಧನ ಮಿಶ್ರಿತ ನೀರಿನ ಸ್ಮೆಲ್ ಬರ್ತಾ ಇರುವಂಥದ್ದು. ಆದರೆ ಕಳೆದ 6 ತಿಂಗಳಿನಿಂದ ಜನ ಅದೇ ನೀರನ್ನು ಸೇವಿಸ್ತಾ ಇದ್ದಾರೆ. ನಾನು ಪ್ರಸ್ತುತ ನನ್ನ ಕೈಯಲ್ಲಿ ಒಂದು ಬಾಟ್ಲ್ ಹಿಡ್ಕೊಂಡಿದ್ದೀನಿ. ಇದು TV5ನ ರಿಯಾಲಿಟಿ ಚೆಕ್. ಈ ಬಾಟಲನ್ನು ಸಹ ನಾವು ಸ್ಮೆಲ್ ಮಾಡಿದಂಥ ಸಂದರ್ಭ ತುಂಬ ಹಾರ್ಡ್ ಆಗಿ, ಅಂದರೆ ಡೀಸೆಲನ್ನೇ ಸ್ಮೆಲ್ ಮಾಡ್ತಾ ಇದ್ದೀವಿ ನಾವು ಅನ್ನೋ ರೀತಿ ನಮಗೆ ಭಾಸವಾಗುತ್ತೆ. ಅಥವಾ ನೋಡ್ತಾ ಹೋಗ್ಬೋದು, ಈ ನೀರನ್ನು ಕೂಡ ಗಮನಿಸ್ಬೋದು. ಬಾಟ್ಲಲ್ಲಿ ಸ್ಟೋರ್ ಮಾಡಿರುವಂಥ ನೀರಿದು. ಇದರ ಸ್ಮೆಲ್ಲನ್ನು ನೋಡುವಂಥ ಸಂದರ್ಭ ತಲೆಗೆ ಹೊಡೆಯುತ್ತೆ. ಇದು ಅಂದರೆ ಅಷ್ಟು ಹಾರ್ಡ್ ಆಗಿದೆ ಎಸೆಂಟ್ ಅನ್ನುವಂಥದ್ದು. ಇನ್ನು ಇಲ್ಲಿ ಬರುವಂಥ ಬೋರ್ವೆಲ್ನ ನೀರು ಯಾವ ಥರ ಇದೆ ಅಂತ ಕೂಡ ನಾವು ನೋಡ್ತೀವಿ. ಇಲ್ಲಿ ಸ್ಥಳೀಯರು ನಮ್ಮೊಂದಿಗಿದ್ದಾರೆ, ಮನೆಯವರು, ಅವ್ರು ತೋರಿಸ್ತಾರೆ ನಮಗೆ. ಇದು ಬೋರ್ವೆಲ್ನಲ್ಲಿ ಬರುವಂಥ ನೀರು ನಾವು ನೋಡ್ಬೋದು ಯಾವ ಥರ ಇದೆ ಅಂತ. ಸರ್, ಹೇಗೆ ಸರ್ ಕುಡಿಬೋದಾ ಇದನ್ನು? ಇದು ಕುಡಿದು ಬಿಟ್ಟು ಕೈಕಾಲು ತೊಳಿಲಿಕ್ಕೆ ಆಗಲ್ಲ, ಅಷ್ಟೊಂದು ಭಯಂಕರ ಓವರ್ ಆಗಿದೆ. ಇದನ್ನು ಇದೇ ನೀರನ್ನು ಕುಡಿತಾ ಇದ್ದೀರಾ ನೀವು? ಬೇರೆ ಕುಡಿಲಿಕ್ಕೆ ಬೇರೆ ನೀರಿಲ್ಲ ನಮಗೆ ಇಲ್ಲಿ, ಇದೇ ಆಗಬೇಕು. ಓಕೆ, ತಾವು ನೋಡ್ಬೋದು. ನೋಡಿ, ಈ ನೀರು ಏನಿದೆ, ಈ ನೀರು ಸ್ಮೆಲ್ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟು ಹಾರ್ಡ್ ಆಗಿದೆ. ಇದನ್ನು ಇವರು 6 ತಿಂಗಳಿಂದ ಕುಡಿತಾ ಇದ್ದಾರೆ. ಅಂದರೆ ಸೇಮ್ ಡೀಸೆಲನ್ನೇ ಸ್ಮೆಲ್ ಮಾಡಿದ ರೀತಿ ನಿಮಗೆ ಫೀಲ್ ಆಗುತ್ತೆ. ಇದೇ ನೀರನ್ನು 6 ತಿಂಗಳಿಂದ ಕುಡಿತಾ ಇದ್ದಾರೆ. ಆದರೆ ಸಂಬಂಧಪಟ್ಟಂಥ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಇದಕ್ಕೆ ಕಡಿವಾಣ ಹಾಕಿಲ್ಲ. ಬಂದು ನೋಡ್ಕೊಂಡು ಹೋಗಿದ್ದಾರೆ. ಎಲ್ಲಿಂದ ಬರ್ತಾ ಇದೆ ಇದು, ಯಾಕೆ ಈ ಥರ ಆಗ್ತಾ ಇದೆ? ಬಾವಿಯಿಂದ ಡೀಸೆಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಬಂದರೆ ಕ್ರೂಡ್ ಆಯಿಲ್ ಬರಬೇಕು. ಕ್ರೂಡ್ ಆಯಿಲ್ ಬಂದ ನಂತರ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಡೀಸೆಲೋ, ಪೆಟ್ರೋಲೋ, ಕೆರೋಸಿನೋ ಮಾಡ್ಬೋದು. ಅದರಲ್ಲಿ ನೇರವಾಗಿ ಡೀಸೆಲ್ ಮಿಶ್ರಿತ ನೀರೇ ಬರ್ತಾ ಇರುವಂಥದ್ದು. ಇದಕ್ಕೆ ಹಾಗಾದರೆ ಸಮಸ್ಯೆಯನ್ನು ಕೊಡುವಂಥವ್ರು ಯಾರು? ಈ ಜನರ ಸಮಸ್ಯೆಗೆ ಪರಿಹಾರ ಏನು? ನಾಳೆ ಆರೋಗ್ಯದಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಸದ್ಯ ಮೂಡಿರುವಂಥ ಒಂದು ಪ್ರಶ್ನೆ ಮತ್ತು ಆಕ್ರೋಶ. ಆದಷ್ಟು ಬೇಗ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು. ಒಂದಿಷ್ಟು ಜನ ಇದ್ದಾರೆ ನೋಡಿ ಇಲ್ಲಿ, ಇಷ್ಟು ಜನರ ಸಮಸ್ಯೆ ಇದು. 6 ತಿಂಗಳಿನಿಂದ ಇದಿಷ್ಟು ಜನರು ಕೂಡ ಇದೇ ನೀರನ್ನು ಕುಡಿತಾ ಇದ್ದಾರೆ, ಇದನ್ನೇ ಸೇವಿಸ್ತಾ ಇದ್ದಾರೆ. ಪುಟ್ಟ ಮಗುವಿನಿಂದ ಹಿಡಿದು ಬಾಣಂತಿಯಿಂದ ಹಿಡಿದು ಎಲ್ಲರೂ ಇದೇ ನೀರನ್ನು ಕುಡಿತಾ ಇರುವಂಥದ್ದು. ಆದಷ್ಟು ಬೇಗ ಈ ಸಮಸ್ಯೆಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಈ ಭಾಗದ ಜನರ ಆಗ್ರಹ ಆಗಿದೆ. ಕ್ಯಾಮರಾ ಪರ್ಸನ್ ಕೃಪೇಶ್ ಪೂಜಾರಿ ಜೊತೆ ಆದಿತ್ಯ, TV5 ಮಂಗಳೂರು.